ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿಯಾದ ನೋಡಿ ಕ್ರಿಸ್ಟಲ್ ಬೀಡ್ಸ್ನ ಬಳಸಿ ಒಂದು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಒಳ್ಳೆಳೆ ದಾರ 10.075 mm ಕ್ರೋಶನ ಯೂಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಕ್ರೋಶನ ಬಟ್ಟೆ ಒಳಗೆ ಸೇರಿಸಿ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಈ ರೀತಿಯಾಗಿ ಲಾಕ್ ಮಾಡಿಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ನೋಡಿ ಪಕ್ಕದಲ್ಲೇ ಇಲ್ಲಿ ಏನು ಹಾಕೊಂಡಿದ್ದೆ ಅಲ್ಲಿಗೆ ಪಕ್ಕದಲ್ಲೇ ಇಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಇದನ್ನ ಬಿಗ್ ಸೈಜ್ ಮಾಡ್ಕೊಂಡಿಲ್ಲ, ನಾನು ಸ್ಮಾಲ್ ಸೈಜ್ ಅಲ್ಲಿ ಮಾಡ್ಕೊಂಡಿದ್ದೀನಿ ಕಂಬನ. ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೋಬೇಕು. ಕ್ರಿಸ್ಟಲ್ ಬೀಡ್ನ ಈಗ ಆಡ್ ಮಾಡ್ಕೊಂತಾ ಇದ್ದೀನಿ. ಕ್ರಿಸ್ಟಲ್ ಬೀಡ್ನ ಆಡ್ ಮಾಡಿದಾದ್ಮೇಲೆ ಬೀಡ್ನ ಲಾಕ್ ಮಾಡ್ಕೋಬೇಕು. ಬೀಡ್ನ ಲಾಕ್ ಮಾಡಿದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಎಷ್ಟಿದೆ ಅಷ್ಟು ಗ್ಯಾಪ್ ಬಿಟ್ಟು ನಾನು ಲಾಕ್ನ ಮಾಡ್ಕೊಂತಾ ಇದ್ದೀನಿ. ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಇಲ್ಲೇ ಈ ಬಟ್ಟೆ ಒಳಗಡೆಯಿಂದ ಹೊರಗಡೆ ಎಳ್ಕೊಂಡು ಚಿಕ್ಕ ಸೈಜ್ ಕಂಬನ ನಾವು ಮಾಡ್ಕೋಬೇಕು. ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈ ರೀತಿಯಾಗಿ ಸ್ಮಾಲ್ ಸೈಜ್ ಕಂಬನ ಹಾಕೋಬೇಕು ನಾವು. ಮತ್ತೆ ಕ್ರೋಶ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಮತ್ತೆ ಒಂದು ಬೀಡನ್ನ ಆಡ್ ಮಾಡ್ಕೊಂತಾ ಇದ್ದೀನಿ. ಬೀಡನ್ನ ಆಡ್ ಮಾಡಿದ್ದಾದ್ಮೇಲೆ ಬೀಡ್ನ ಲಾಕ್ ಮಾಡ್ಕೊಂಡು ಕ್ರೋಶ ಮೇಲಿಂದ ಥ್ರೆಡ್ನ ತಗೊಂಡು ಈ ಬೀಡ್ ಸೈಜ್ ಏನಿದೆ ಅಷ್ಟು ಗ್ಯಾಪ್ ಬಿಟ್ಟು ಬಟ್ಟೆ ಒಳಗಡೆಯಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಇದೇ ರೀತಿ ಬೀಡನ್ನ ಆಡ್ ಮಾಡಿ ಲಾಕ್ ಮಾಡ್ಕೊಂಡು ಸ್ಮಾಲ್ ಸೈಜ್ ಅಲ್ಲಿ ಒಂದು ಕಂಬ ಮಾಡ್ಕೊಂಡು ಮತ್ತೆ ಬೀಡು ಇದೇ ರೀತಿ ಫುಲ್ ಬೇಸ್ ಲೈನ್ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೇಸ್ ಲೈನು ರೆಡಿ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಎಲ್ಲ ಬೀಡ್ಸ್ ಅನ್ನ ಆಡ್ ಮಾಡಿ ಒಂದು ಕಂಬ ಒಂದು ಬೀಡು ಇದೇ ರೀತಿ ಮಾಡ್ಕೊಂಡಿದ್ದೀನಿ. ಎಂಡಿಂಗ್ ಅಲ್ಲಿ ನಾನು ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಂತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ದೀನಿ. ನಾನು ಇಲ್ಲಿ ಲಾಕುನು ಮತ್ತೆ ಇಲ್ಲಿ ಬೀಡ್ ಒಂದು ಡಬಲ್ ಕ್ರೋಶೆ ಏನ್ ಮಾಡ್ಕೊಂಡಿದ್ದೆ ಅದರ ಮಧ್ಯೆಗೆ ನಾನು ಥ್ರೆಡ್ ಅನ್ನ ಲಾಕ್ ಮಾಡ್ಕೊಂತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ಚೈನ್ ಹಾಕೊಂತಾ ಇದ್ದೀನಿ. ಒಂದು ಚೈನ್ ಹಾಕೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಬೀಡ್ ಪಕ್ಕ ಗ್ಯಾಪ್ ಏನಿದೆ ಅಲ್ಲಿಗೆ ನಾನೊಂದು ಡಬಲ್ ಕ್ರೋಶ ಮಾಡ್ಕೊಂತಾ ಇದ್ದೀನಿ. ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊಂಡ್ರೆ ಒಂದು ಕಂಬ ಆಗತ್ತೆ. ಈ ಬೀಡ್ ಪಕ್ಕ ಏನಿದೆ ಅಲ್ಲಿಗೆ ನಾನು ಇದನ್ನ ಮಾಡ್ಕೊಂಡಿದ್ದೀನಿ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಬೀಡ್ ಈ ಸೈಡ್ಗೆ ಏನ್ ಜಾಗ ಇದೆ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡ್ಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಪಕ್ಕ ಬೀಡ್ ಏನಿದೆ ಅಲ್ಲಿಗೊಂದು ಡಬಲ್ ಕ್ರೋಶೆ ಮಾಡ್ಕೊಂತಾ ಇದ್ದೀನಿ. ನೋಡಿ ಈಗ ಈ ರೀತಿಯಾಗಿ ಬಂದಿದೆ. ಮತ್ತೆ 3 ಚೈನ್ಸ್ ಬೀಡ್ ಮೇಲೆ 3 ಚೈನ್ಸ್ 1 2 3 ಚೈನ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ ಕಡೆ ಬೀಡ್ ಏನಿದೆ ಅಲ್ಲಿಗೆ ನಾನೊಂದು ಡಬಲ್ ಕ್ರೋಶೆ ಮಾಡ್ಕೊಂತಾ ಇದ್ದೀನಿ. ಬೀಡ್ ಪಕ್ಕ ಗ್ಯಾಪ್ಗೆ ಈ ಕಡೆ ಒಂದು ಕಂಬ ಬರುತ್ತೆ. ಮತ್ತೆ 3 ಚೈನ್ಸ್ ಹಾಕ್ಮೇಲೆ ಈ ಕಡೆ ಒಂದು ಕಂಬ ಬರುತ್ತೆ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಸ್ಪೇಸ್ ಏನಿದೆ ಅಲ್ಲಿಗೊಂದು ಕಂಬ ಹಾಕೊಂತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ತಗೊಂಡು ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು
ನೋಡಿ ಬೀಡ್ ಪಕ್ಕ 3 ಚೈನ್ಸ್ ಹಾಕೊಂಡಿದ್ದಾದ್ಮೇಲೆ ಈ ಬೀಡ್ ಪಕ್ಕ ಒಂದು ಕಂಬನ ಹಾಕೊಂತಾ ಇದೀನಿ. ಇದೇ ರೀತಿ ಸೆಕೆಂಡ್ ಸ್ಟೆಪ್ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ಇವೆರಡರ ಮಧ್ಯೆ ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡಿದೀನಿ. ಮತ್ತೆ ಬೀಡ್ ಪಕ್ಕದಲ್ಲಿ ಒಂದು ಕಂಬ ಮತ್ತೆ 3 ಚೈನ್ಸ್, ಈ ಕಡೆ ಒಂದು ಕಂಬ ಮತ್ತೆ ನೆಕ್ಸ್ಟ್ ಬೀಡ್ ಪಕ್ಕದಲ್ಲಿ ಒಂದು ಕಂಬ ಮತ್ತೆ 3 ಚೈನ್ಸ್, ಮತ್ತೆ ಈ ಲೆಫ್ಟ್ ಸೈಡ್ಗೆ ರೈಟ್ ಸೈಡ್, ಇದೇ ರೀತಿ ಪೂರ್ತಿ ಸೆಕೆಂಡ್ ಸ್ಟೆಪ್ ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಈ ರೀತಿಯಾಗಿ ರೆಡಿ ಆಗಿದೆ. ಒಂದು ಕಂಬ 3 ಚೈನ್ಸ್ ಮತ್ತೆ ಪಕ್ಕದಲ್ಲಿ ಕಂಬ ಮತ್ತೆ ಈ ಕಡೆ ಪಕ್ಕದಲ್ಲಿ ಒಂದು ಕಂಬ 3 ಚೈನ್ಸ್, ಇದೇ ರೀತಿ ಸೆಕೆಂಡ್ ಸ್ಟೆಪ್ ರೆಡಿ ಆಗಿದೆ. ಎಂಡಿಂಗ್ ಅಲ್ಲಿ ನಾನು ಬೀಡ್ ಪಕ್ಕ ಒಂದು ಕಂಬನ ಹಾಕೊಂಡಿದೀನಿ. ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಂತಾ ಇದೀನಿ. ಬನ್ನಿ ಫ್ರೆಂಡ್ಸ್, ಥರ್ಡ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಬೇರೆ ಕಲರ್ ಥ್ರೆಡ್ ಅನ್ನ ತಗೊಂಡಿದೀನಿ. ಮೊದಲಿಗೆ ಇಲ್ಲಿ 2 ಕಂಬ ಹಾಕಿದ್ದೆಲ್ಲ ಅಲ್ಲಿಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಲಾಕ್ ಮಾಡ್ಕೊಂತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ನಾನು 4 ಚೈನ್ಸ್ ಹಾಕೊಂತಾ ಇದ್ದೀನಿ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಈ 2 ಕಂಬ ಮಧ್ಯೆ ನಾನು ಇದನ್ನ ಲಾಕ್ ಮಾಡ್ಕೊಂತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಇಲ್ಲಿ ಫಸ್ಟ್ 3 ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ಸ್ ಬೀಡ್ ಮೇಲೆ 3 ಚೈನ್ಸ್ ಏನಿದೆ ಅಲ್ಲಿಗೆ ನಾನು ಒಂದು ಕಂಬ ಹಾಕೊಂತಾ ಇದ್ದೀನಿ. ಈ ರೀತಿಯಾಗಿ ಕಂಬ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಈ ರೀತಿಯಾದ ಬೀಡ್ ನಾನು ಆಡ್ ಮಾಡ್ತಿದ್ದೀನಿ. ಬೀಡನ್ನ ಆಡ್ ಮಾಡಿದಾದ್ಮೇಲೆ ಬೀಡ್ನ ಲಾಕ್ ಮಾಡ್ಕೊಂತಾ ಇದ್ದೀನಿ. ಬೀಡ್ನ ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡು ನಾನು ಒಂದು ಪಿಕಾಟ್ ಸ್ಟಿಚ್ ಮಾಡ್ಕೊಂತಾ ಇದ್ದೀನಿ ಕಂಬಗೆ. ನೋಡಿ ಈ ರೀತಿಯಾಗಿ ಬರುತ್ತೆ ಇದು. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ಅನ್ನ ತಗೊಂಡು ಈ 3 ಚೈನ್ಸ್ ಇಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಒಂದು ಕಂಬನ ಮಾಡ್ಕೊಂಡಿದ್ದಾದ್ಮೇಲೆ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಈ ರೀತಿಯಾದ ಒಂದು ಬೀಡನ್ನು ಆಡ್ ಮಾಡ್ತಿದ್ದೀನಿ. ಬೀಡನ್ನು ಆಡ್ ಮಾಡಿದಾದ್ಮೇಲೆ ಬೀಡ್ನ ಲಾಕ್ ಮಾಡಿ 2 ಚೈನ್ಸ್ 1 2 ಚೈನ್ಸ್ ಹಾಕೊಂಡು ಈ ಕಂಬ ಏನು ಮಾಡ್ಕೊಂಡಿದ್ದೆ ಅದಕ್ಕೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಪಿಕಾಟ್ ಸ್ಟಿಚ್ ಬರುತ್ತೆ. ಇದೇ ರೀತಿ ಈ 3 ಚೈನ್ಸ್ ಏನಿದೆ ಅದಕ್ಕೆ ಎಷ್ಟು ಕಂಬಗಳು ಬರುತ್ತೆ ಅಷ್ಟು ಕಂಬನ ಮಾಡಿಕೊಂಡು ಬೀಡನ್ನು ಆಡ್ ಮಾಡಿ ನೋಡಿ ಬೀಡ್ನ ಆಡ್ ಮಾಡ್ತಿದ್ದೀನಿ. ಬೀಡ್ನ ಆಡ್ ಮಾಡಿ ಬೀಡನ್ನು ಲಾಕ್ ಮಾಡಬೇಕು. ಬೀಡ್ನ ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಮತ್ತೆ ಈ ಕಂಬ ಏನು ಮಾಡ್ಕೊಂಡಿದ್ವಿ ಅದಕ್ಕೆ ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಇದೇ ರೀತಿ 3 ಚೈನ್ಸ್ ಪೂರ್ತಿ ಕಂಬಗಳನ್ನ ಫಿಲ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಟೋಟಲಿ 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಈ 3 ಚೈನ್ಸ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ 2 ಕಂಬ ಮಧ್ಯಕ್ಕೆ ನಾನು ಇದನ್ನ ಲಾಕ್ ಮಾಡ್ಕೊಂತಾ ಇದ್ದೀನಿ. ಲಾಕ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಡಿಸೈನು ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಬರುತ್ತೆ. ಡಿಸೈನು ನಾನು ಗ್ರೀನು ಮತ್ತೆ ಪರ್ಪಲ್ ಕಲರ್ ತಗೊಂಡಿರೋದ್ರಿಂದ ಇದು ಫೆದರ್ ಟೈಪ್ ಕಾಣ್ತಿದೆ. ಇದು ಹೊಸ ಡಿಸೈನ್ ಹೇಳ್ಕೊಡ್ತಿದ್ದೀನಿ. ಇಲ್ಲಿ 4 ಚೈನ್ಸ್ ಏನು ಹಾಕೊಂಡಿದ್ದೆ ಅಲ್ಲಿಗೆ ನಾನು ಕುಚ್ಚನ್ನ ಕಟ್ಕೊಂತೀನಿ. ನೆಕ್ಸ್ಟ್ 1 2 ಚೈನ್ಸ್ ಹಾಕೊಂಡು ಈ ಕಡೆ ಈ ಕಂಬನು ಮತ್ತೆ 2 ಕಂಬ ಮಧ್ಯದಲ್ಲಿ ಈ 2 ಚೈನ್ಸ್ನ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ ಫ್ರೆಂಡ್ಸ್. ಮತ್ತೆ ಈಗ ಇಲ್ಲಿಂದ ಕ್ರೋಶಾ ಮೇಲಿಂದ ಥ್ರೆಡ್ನ ತಗೊಂಡು ಈ ಫಸ್ಟ್ 3 ಚೈನ್ಸ್ ಸ್ಕಿಪ್ ಮಾಡಿ ನೆಕ್ಸ್ಟ್ 3 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಒಳಗಡೆ ಮತ್ತೆ 2 ಲೂಪ್ಸ್ ಒಳಗಡೆ ಮಾಡಿಕೊಂಡ್ರೆ ಒಂದು ಕಂಬ ಆಗುತ್ತೆ. ಮತ್ತೆ ಒಂದು ಬೀಡ್ನ ಆಡ್ ಮಾಡಿಕೊಂಡು ಬೀಡ್ನ ಲಾಕ್ ಮಾಡಿ 2 ಚೈನ್ಸ್ ಹಾಕ್ಕೊತಾ ಇದ್ದೀನಿ. 1 2 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ 6 ಕಂಬಗಳನ್ನ ಮಾಡಿಕೊಂಡು ಲಾಕ್ ಮಾಡಿ ಮತ್ತೆ 2 ಚೈನ್ಸ್ ಇದೇ ರೀತಿ ಪೂರ್ತಿ
ಇದು ಪೂರ್ತಿ ಥರ್ಡ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಕಂಪ್ಲೀಟ್ ಆದ್ಮೇಲೆ ಈ ರೀತಿಯಾಗಿ ಕಾಣ್ತಿದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಡಬಲ್ ಕ್ರೋಶೆ ಹಾಕೊಂಡು ಬೀಡ್ನ ಮಾಡ್ಕೊಂಡಿದ್ದೀನಿ. ಈ ಮೂರನೇ ಆರ್ಚ್ ಬಂದು ತ್ರಿಬಲ್ ಕ್ರೋಶೆ ಹಾಕೊಂಡು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಬಂದಿದೆ ಡಿಸೈನು. ಇದು ಹೊಸ ರೀತಿಯಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ. ಎಂಡಿಂಗ್ ಅಲ್ಲಿ ನಾನು 4 ಚೈನ್ಸ್ ಹಾಕೊಂಡು ಲಾಕ್ ಮಾಡಿದ್ದಾದ್ಮೇಲೆ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ನಾನು ಟ್ರಿಮ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಗ್ಯಾಪ್ ತುಂಬಾ ಕಮ್ಮಿ ಇರೋದ್ರಿಂದ ಆರ್ಚ್ ಪಕ್ಕ ನಾನು ಇದನ್ನ ವಿತೌಟ್ ಟೆಸಲ್ ಡಿಸೈನ್ ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. 3 ಸ್ಟೆಪ್ಸ್ ಅಲ್ಲಿ ಹಾಕೋಬಹುದು. ಇದು ಗ್ರ್ಯಾಂಡ್ ಆಗಿ ಕೂಡ ಕಾಣುತ್ತೆ ಡಿಸೈನು. ನೋಡಿ, ಫೆದರ್ ತರ. ನಾನು ಸ್ಟಾರ್ಟಿಂಗ್ ಅಲ್ಲಿ ಡಬಲ್ ಕ್ರೋಶೆ ದಿಂದ ಮಾಡ್ಕೊಂಡಿದ್ದೀನಿ. ಇದು ತ್ರಿಬಲ್ ಕ್ರೋಶೆ, ಇದು ಫೈನಲ್ ಆರ್ಚ್ ಇದೆ ನೋಡಿ. ಇದು ತ್ರಿಬಲ್ ಕ್ರೋಶೆ ಇಂದ ನಿಮ್ಗೆ ಯಾವ್ದು ಬೇಕೋ ಅದು ಆಪ್ಷನ್ ಅಲ್ಲಿ ಹಾಕೋಬಹುದು. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಯಾರಾದ್ರೂ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡ್ತಾ ಇರಿ. ಹೀಗೆ ಇನ್ನೂ ಹೊಸ ಡಿಸೈನ್ಗಳಿಂದ ನಿಮ್ ಮುಂದೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.